ವೃಷಾಲಿ, ನೀನು ಶಾಂತಿ ಜೊತೆ ಇರು, ನಾನು ಬಂದೆ. ಹುಷಾರು. ಏನಾಯ್ತಮ್ಮ? ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾಳೆ? ನನ್ನಿಂದೇನಾದರೂ ಮುಚ್ಚಿಡ್ತಾ ಇದ್ದಾರಾ? ಅಯ್ಯೋ ಅಜ್ಜಿ, ಮುಚ್ಚಿಡಕ್ಕೆ ಏನೈತೆ? ರಾತ್ರಿ ಕರ್ಣ ಸರ್ ಬೈಕು ಹಾಳಾಗ್ಬಿಟ್ಟಿತ್ತು. ಫೋನ್ ಮಾಡುಮ ಅಂದರೆ ಬ್ಯಾಟ್ರಿ ಬೇರೆ ಖಾಲಿ ಆಗಿಬಿಟ್ಟೈತೆ. ಅದಕ್ಕೆ ಮನೆಗೆ ಬರೋಕ್ಕಾಗಿಲ್ಲ. ನಾವೆಲ್ಲ ಸುಮ್ಮನೆ ಗಾಬರಿ ಆಗಿಬಿಟ್ಟಿದ್ವಿ. ಬೇರೆ ಏನು ತೊಂದರೆ ಇಲ್ಲ, ನೀವೇನು ತಲೆಗೆ ಹಚ್ಕೋಬೇಡಿ, ನೀವು ರೆಸ್ಟ್ ಮಾಡಿ. ನಿಮಗೆ ಬುದ್ಧಿ ಏನಾದರೂ ಇದೆಯಾ? ಬಾಯ್ ಬಿಟ್ಟು ಹೇಳಿರ್ಲಿಲ್ವಾ ಇವತ್ತಿನ ದಿನ ಸರಿ ಇಲ್ಲ ಅಂತ? ಇದೀನ್ ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಏನ್ ಮಾಡಿದ್ರಿ ನೀವು? ನಾವೇನ್ ದೇವಸ್ಥಾನಕ್ಕೆ ಬಂದಿದ್ದೀವಾ ಅಥವಾ ಪಿಕ್ನಿಕ್ ಬಂದಿದ್ದೀವಾ? ನಿತ್ಯ ಪ್ಲೀಸ್, ಕಾಡಲ್ಲಿ ಎಮರ್ಜೆನ್ಸಿ ಕೇಸ್ ಇತ್ತು. ಡಾಕ್ಟರ್ ಆಗಿ ಅಲ್ಲಿ ಹೋಗೋದು ನಮ್ಮ ಕರ್ತವ್ಯ ಆಗಿತ್ತು, ಅದಕ್ಕೆ ಹೋದ್ವಿ ಅಷ್ಟೇ. ಆದ್ರೆ ಅದಾದ್ಮೇಲೆ ಏನಾಯ್ತು ಅಂತ... ಪ್ಲೀಸ್, ಇಷ್ಟಾದ್ರೂ ಪಾಪ ಪ್ರಜ್ಞೆನೇ ಕಾಡ್ತಿಲ್ವಾ ನಿಮ್ಗೆ? ಡಾಕ್ಟರ್ ಆಗಿ ಜೀವ ಉಳಿಸೋದು ಕರ್ತವ್ಯ ಅಂತ ದೊಡ್ಡದಾಗಿ ಮಾತಾಡ್ತೀರಾ? ನನ್ನ ತಂಗಿ ಜೀವ ಲೆಕ್ಕಕ್ಕೆ ಬರ್ಲಿಲ್ವಾ? ಅಕಸ್ಮಾತ್ ನಾವು ಸರಿಯಾದ ಸಮಯಕ್ಕೆ ಪೊಲೀಸ್ ಜೊತೆ ಬಂದಿರ್ಲಿಲ್ಲ ಅಂದಿದ್ರೆ ನನ್ನ ತಂಗಿ ಜೀವಕ್ಕೆ ಏನಾಗಿರೋದು ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ ನಮ್ಗೆ. ಅವಳ ಮೈ ಮೇಲೆ ಒಂದು ಚಿಕ್ಕ ಗಾಯ ಬಿದ್ದಿದ್ರು ಜೊತೆಗೆ ಶಾಂತಿ ಜೀವನೇ ಉಳಿತಾ ಇರ್ಲಿಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕಂದ್ರೆ ಎಲ್ರೂ ಕಳ್ಕೊಂಡು ಬೆಳ್ದಿರೋಳು ನಾನು. ಜೀವದ ಬೆಲೆ ಏನು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲ, ನಿಮ್ಮನ್ನೇ ಕಾಪಾಡ್ಕೊಳಕ್ ಆಗಲ್ಲ ನಿಮ್ಗೆ, ನನ್ ತಂಗಿನ ಬೇರೆ ಅಲ್ಲ ಕರ್ಕೊಂಡು ಹೋಗಿದ್ದೀರಲ್ಲ. ಸಾಕು, ಸಾಕಾಗಿದೆ ನನ್ಗೆ. ನೀವ್ ಮಾಡೋ 1000 ಒಳ್ಳೆ ಕೆಲ್ಸಗಳಿಗಿಂತ ನೀವ್ ಮಾಡೋ ಒಂದ್ ತಪ್ಪು ನಮ್ ಜೀವನನೇ ತಲೆ ಕೆಳಗ್ ಮಾಡ್ಬಿಡುತ್ತೆ. ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಇನ್ಮೇಲೆ ನಮ್ಮ ಮನೆ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ತಲೆ ಹಾಕ್ಬೇಡಿ. ಒಳ್ಳೇದಾಗದೆ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗೋದಂತೂ ಬೇಡ ಪ್ಲೀಸ್. ಅಕ್ಕ, ಮನಿಯಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಗೊತ್ತಿಲ್ಲ ಅಜ್ಜಿ, ಅವ್ವ ಹುಡ್ಕಕ್ ಹೋಗೋಳೆ. ಅವ್ರು ಹಂಗೆಲ್ಲ ದಾರಿ ತಪ್ಪಿಸ್ಕೊಳ್ಳೋರಲ್ಲ. ಎತ್ತಾಗ ಹೋದ್ರು ಏನೋ. ಇದೇನಾಯ್ತವ? ಅವ್ವ ಮಕ್ಕಳಮ್ಮ, ಮನಿಯಪ್ಪ ಎಲ್ಲ ಇದ್ರು? ಜಾತಕ ಏನೋ ಚೆನ್ನಾಗಿದೆ, ಆದರೆ ದೋಷಗಳು ಅದರಲ್ಲಿ ಗೋಚರವಾಗ್ತಾ ಇದೆ. ಒಡ್ಜಡೆ, ಏನು ಯೋಚನೆ ಮಾಡ್ತಿದ್ಯಾ? ಈಗ ಮಾಡಿದ್ರೆ ಹೇಗೆ ಹೇಳು? ನಿನ್ನ ಆರೋಗ್ಯ ಏನಾಗಬೇಕು? ಅಜ್ಜಿ, ನಾನು ಸರಿ ಆಗ್ಬೇಕು ಅಂತಾದ್ರೆ ಮೊದಲು ನೀನು ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀಯಲ್ವಾ? ಹೊರಡಕ್ಕೆಲ್ಲ ರೆಡಿಯಾಗಿದೆ ಕಣೆ. ಮನೆಗೆ ಹೋಗಿದ ತಕ್ಷಣ ಮದುವೆ ತಯಾರಿ ಆಗ್ಬೇಕು. ನೀನು 18 ವರ್ಷದ ಹುಡುಗಿ ಥರ ಹಾರ ಆಡ್ಕೊಂಡು ನಗ್ನಗ್ತಾ ಇರಬೇಕು. ಅದನ್ನ ನಾನು ನೋಡ್ಬೇಕು ಅಲ್ವೇನೆ? ನಗು. ಏನಂದೆ ನೀನು? ಕರ್ಣ ಸರ್ಗೆ ಬೈತಿದ್ಯಾ? ಅನಿಷ್ಟಕ್ಕಿಲ್ಲ ಶನೇಶ್ವರನೇ ಕಾರಣ ಅಂತ ಏನೇ ತಪ್ಪಾದ್ರೂ ಕರ್ಣ ಸರಿ ಕಾಣ್ತದ ನಿನ್ಗೆ? ನೀನ್ ನನ್ ಮೇಲೆ ವಾಯ್ಸ್ ರೇಸ್ ಮಾಡ್ತಾ ಇದೀಯಾ? ಹಾಗಲ್ಲ ಅಕ್ಕ, ನೀನ್ ತಪ್ಪು ಮಾಡ್ತಿದ್ಯಾ, ಅದನ್ನೇ ಹೇಳ್ತಿದ್ದೀನಿ ಅಷ್ಟೇ. ನಿಧಿ ಸುಮ್ಮನಿರಿ. ಸಾಕು, ಸುಮ್ಮನಿರಿ ಸರ್. ನೀವ್ ಯಾವಾಗ್ಲೂ ಹೀಗೆ ನಿಮ್ದಲ್ದಿರೋ ತಪ್ಪನ ಹೊತ್ಕೊಂಡು ನಿಮ್ಗೆ ಅಭ್ಯಾಸ ಆಗೋಗಿದೆ. ಅಕ್ಕ ಪ್ಲೀಸ್, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಇದರಲ್ಲಿ ಕರ್ಣ ಸರ್ದು ಯಾವ್ದೇ ತಪ್ಪಿಲ್ಲ. ಓ, ಪರವಾಗಿಲ್ಲ ಕಣೆ. ಜೀವ ಹೋಗೋಂತ ಸಿಚುವೇಶನ್ ಬಂದಿದ್ರು ಇವ್ರನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದೀಯ. ಯಾರ್ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ, ಯಾರೋ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ. ನಾವೇನಾದ್ರೂ ಸರಿಯಾದ ಟೈಮಿಗೆ ಬಂದಿರ್ಲಿಲ್ಲ ಅಂದಿದ್ರೆ ಈ ಪುಣ್ಯಾತ್ಮಂಗೆ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಆದ್ರೂ ಪಾಪ ಇವ್ರು ಮಾತ್ರ ಏನು ತಪ್ಪು ಮಾಡಿಲ್ಲ ಅಲ್ವಾ? ನಾನೇ ತಪ್ಪು ಅಂತ ಹೇಳ್ತಾ ಇದ್ರು ನಿನ್ಗದು
ಸರಿ ಅನ್ಸ್ತಾ ಅಲ್ಲ? ಪರವಾಗಿಲ್ಲ. ಇಷ್ಟು ವರ್ಷ ನನ್ನ ತಂಗಿಗೆ ನನ್ನ ಕೋಪದಿಂದ ಕಾಳಜಿ ಇದೆ ಅಂತ ಅರ್ಥ ಆಗ್ತಿದೆ. ಆದ್ರೆ ಈಗ ಅವಳನ್ನೇ ನನ್ನ ಮೇಲೆ ಎತ್ಕಟ್ಬಿಟ್ರಿ ಅಲ್ವಾ? ಇದಕ್ಕಿಂತ ದೊಡ್ಡ ಉಪಕಾರ ನೀವಿನ್ನೇನು ಮಾಡೋದ್ ಬೇಕಾಗಿಲ್ಲ ಬಿಡಿ. ಪ್ಲೀಸ್ ನಿಧಿಯವರೇ, ನೀವ್ಯಾಕೆ ಬರಕ್ ಹೋದ್ರಿ? ಹೋಗಿ ರೆಸ್ಟ್ ಮಾಡಿ. ನೋಡಿ, ಇದು ಜಗಳ ಆಡೋ ಸಮಯ ಅಲ್ಲ. ನಿಧಿ ಹಾಗೂ ಅಜ್ಜಿಗೆ ಟೈಮ್ಗೆ ಮೆಡಿಸಿನ್ಸ್ ಬೇಕು. ಒಂದು ನಿಮಿಷ. ಬೇಕಾಗಿಲ್ಲ, ಇದೆಲ್ಲ ಏನು ಬೇಕಾಗಿಲ್ಲ. ರಾತ್ರಿ ಏನಾಗಿರ್ಬೋದು? ಅಟ್ಯಾಕ್ ಅಂತೆಲ್ಲ ಮಾತಾಡ್ತಿದ್ಲು. ಹೊಟ್ಟೆಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಸರ್. ಜಗಳ ಆಡ್ತಿವೆ. ಜಗಳನಾ? ಹಸು ಸರ್. ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು? ನನ್ಗೇನು ನೆನಪೇ ಆಗ್ತಿಲ್ವಲ್ಲ. ಏನೋ ಸರಿ ಇಲ್ಲ ಅನ್ಸ್ತಿದೆ. ಏನಾಗಿರ್ಬೋದು?